ಅದು ಸಾಧ್ಯ ಇಲ್ಲ. ಯಾಕ್ರಿ ಅಂತ ಕೇಳಿದರೆ, ಯಾಕೆ ಸಾಧ್ಯ ಇಲ್ಲ ಅಂತ ಕೇಳಿದರೆ, ಸುಮ್ಮನೆ ನಿಮಗೆ ಹೇಳಬೇಕು ಅಂತಂದರೆ, ಒಂದು ಶಬ್ದಕ್ಕೆ ಹಲವಾರು ಅರ್ಥಗಳು ಆಗ್ತಿರ್ತಾವೆ. ಯಾವ ಸಮಯಕ್ಕೆ ಏನು ಅರ್ಥ ಮಾಡಬೇಕು ಆ ಶಬ್ದಕ್ಕೆ ಅನ್ನುವ ಜ್ಞಾನ ಒಬ್ಬ ಸಮರ್ಥ ಗುರುವಿಗೆ ಇರ್ತೈತೆ ಹೊರತು ಅಭ್ಯಾಸ ಮಾಡಿದವನಿಗೆ ಇರುವುದಿಲ್ಲ. ಅದರೊಳಗೆ ಮಹಾವಾಕ್ಯದೊಳಗೆ ಈ ಭಾಗತ್ಯಾಗ ಲಕ್ಷಣ ಅಂತ ಬರ್ತೈತಿ. ಅವೆಲ್ಲ ನಮಗೆ ಗೊತ್ತಾಗುವಂಥ ಮಾತಲ್ಲ. ಹಾಗಾಗಿ ಗುರು ಬೇಕು ಅಂತ ಅನ್ನೋದು. ಯಾಕ್ರಿ ನಾವು ಸ್ವಂತ ಓದಿ ಉದ್ಧಾರ ಆಗ್ತೀವಿ ಅಂತಂದ್ರೆ, ಒಮ್ಮೊಮ್ಮೆ ನಮಗೆ ಆ ವಾಕ್ಯದ ತಾತ್ಪರ್ಯದ ಜ್ಞಾನನೂ ಆಗಂಗಿಲ್ಲ. ಮಹಾವಾಕ್ಯಗಳ ವೇದ ಮಂತ್ರಗಳ ತಾತ್ಪರ್ಯದ ಜ್ಞಾನವೂ ಆಗಂಗಿಲ್ಲ, ನಾವು ಎಡುತ್ತೀವಿ. ಅದು ಹೆಂಗ್ರಿ ಅಂದ್ರೆ ಸುಮ್ಮನೆ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಹಳ್ಳಿ ಒಳಗೆ ಒಬ್ಬರು ಡಾಕ್ಟರ್ ಇದ್ದರು. ಬಹುಶಃ ತಾವು ಕೇಳಿದ್ದು ಇದ್ದರೂ ಇರಬಹುದು, ಸುಮ್ಮನೆ ನನಗೆ ನೆನಪಾಗಿದ್ದು ಹೇಳ್ತೀನಿ ಅಷ್ಟೇ. ಒಂದು ಹಳ್ಳಿ ಒಳಗೆ ಒಬ್ಬರು ಡಾಕ್ಟರ್ ಇದ್ದರು. ಆ ದವಾಖಾನೆ ಒಳಗೆ ವಿಶೇಷ ಸೌಕರ್ಯ ಇರಲಿಲ್ಲ, ಆದರೂ ಕೂಡ ಸೇವಾ ಮಾಡ್ಕೋತಿದ್ರು ಅವರು. ಒಂದು ಸೀರಿಯಸ್ ಪೇಷಂಟ್ ಬಂದ ಕೂಡಲೇ ಸ್ವತಃ ಡಾಕ್ಟರಿಗೆ ಆ ಪೇಷಂಟ್ಗೆ ಸಲಹೆಯನ್ನು ಕೊಟ್ಟು ಸ್ವತಃ ತಾವೇ ತಮ್ಮ ಗಾಡಿ ಒಳಗೆ ವಿಶೇಷ ಸೌಲಭ್ಯ ಇದ್ದಂಥ ದವಾಖಾನೆಗೆ ಒಯ್ಯು ಪ್ರಸಂಗ ಬಂತು ಡಾಕ್ಟರು. ಆವಾಗ ನಾ ಈ ಕಡೆ ಹೋದ್ನಿ ಅಂತಂದ್ರೆ ನನ್ನ ಕೇಳ್ಕೊತ ಜನ ಬರ್ತಾರು ಅಂಥೇಳಿ ಅವರು ಏನು ಮಾಡ್ರು, ನನ್ನ ದಾರಿ ನೋಡ್ಕೊತ್ಕೊಂಡು ಬಾರ್ದು ಹಳ್ಳಿ ಜನ ಅಂಥೇಳಿ ಅವರು ಒಂದು ಬೋರ್ಡ್ ಬರೆದಿಟ್ಟು ಹೋದ್ರು. ಅವರು ಅದೇನು ಬರೆದಿಟ್ಟು ಹೋದರು ಅಂತ ಕೇಳಿದರೆ, ಆಜ್ ದವಾಖಾನ ಬಂದ್ ಹೈ ಅಂಥೇಳಿ. ಆ ಬಳಿಕ ಇನ್ನು ಓದಿದವರೇ ಎಲ್ಲಿರ್ತಾರೆ ಎಲ್ಲರೂ. ಕೆಲವೊಂದು ಜನ ಹಂಗೆ ಬಂದ ದಾರಿ ನೋಡ್ಕೊತ್ಕೊಂಡಿರ್ಬಾರ್ದಂತ ಒಂದು ಸಣ್ಣ ಹುಡುಗ ಅವ್ರು ಹೇಳಿ ಹೋದರು, ನೋಡಪ್ಪ ನಾನು ಕೇಳ್ಕೊತ ಬಂದರು ಅಂತಂದ್ರೆ ಇವತ್ತು ದವಾಖಾನೆ ಬಂದದ ಅಂತ ಹೇಳಿಬಿಡು ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಬೋರ್ಡು ಬರ್ದಾನಿ, ಆದರೂ ನಿನ್ನ ಕುಂಡ್ರಿಸ್ತಾನು, ಬಂದವ್ರಿಗೆ ಹೇಳು ಅಂತ ಆ ಹುಡುಗ ಹೇಳಿ ಡಾಕ್ಟರು ಹೋದರು. ಹಳ್ಳಿ ಒಳಗೆ ಒಂದು 8 ದಿವಸದ ಔಷಧ ಓದವ್ರಿದ್ರೂ ಕೂಡ ಒಂದು 2-3-4 ದಿವಸ ಆದ ಕೂಡಲೇ ಮತ್ತೆ ಅಲ್ಲೇ ಹಾದು ಹೋಗೋ ದಾರಿ ಇರ್ತೈತಲ್ರಿ, ಅಲ್ಲಿ ಬಂದು ಕೆರೆ ಡಾಕ್ಟರ್ ಸಾಹೇಬ್ರೆ ನನಗೆ ಹಂಗಾಗೈತ್ರಿ ಹಿಂಗಾಗೈತ್ರಿ ಆರಾಮ ಆಗವಲ್ತ್ರಿ ಅಂತ ಹೇಳು ಪರಿಪಾಠ ಇತ್ತದು. ಅದರಾಗ ಈ ಔಷಧ ಈಗಾಗಲೇ ಓದವರು ಅದರಾಗ ಒಬ್ಬ ಬಂದ್ರಿ, ಡಾಕ್ಟ್ರಿಗೆ ಭೇಟಿ ಆಗಬೇಕಂತ ಬಂದ. ಒಂದು ಹುಡುಗ ಕೂತಿತ್ರಲ್ಲ, ಡಾಕ್ಟರ್ ಕಹಾ ಹೈ ಅಂತ ಕೇಳಿದ ಅವನು. ಆ ಹುಡುಗ ಏನು ಮಾಡಿದ, ಬೋರ್ಡ್ ಪಡೋ ಯಹಾಸಿ ಉಡೋ ಅಂತ. बोर्ड पढ़ो यहाँ से उड़ो। हाँ, क्या हमारे लिए लिखे हैं? हाँ भाई तुम्हारे लिए लिखे हैं, पढ़ो ಅಂದ್ಕೊಳ್ಳಿ. ಅವಂಗೇನಿಸ್ತು, ಡಾಕ್ಟರ್ ಸಾಹೇಬರಿಗೆ ನಾ ಬರ್ತೇನೆ ಅನ್ನೋದು ಗೊತ್ತಿತ್ತು, ಅದಕ್ಕೆ ನನ್ನ ಸಲುವಾಗಿ ಈ ಬೋರ್ಡ್ ಬರೆದು ಹಾಕಿ ಹೋಗ್ಯಾರು ಅಂಥೇಳಿ ಅವ ಓದಿದ. ಅವ ಹೆಂಗೆ ಓದಿದ ಅನ್ನೋದು ಇಲ್ಲಿ ಭಾಳ ಮಹತ್ವದ್ದು. ಆಜ್ ದವಾಖಾನ ಬಂದ್ ಹೈ ಅಂತಿತ್ತರಲ್ಲ, ಅವೇನು ಮಾಡಿದ, ಆಜ್ ಅಂದ್ರೆ ಇವತ್ತು, ದವಾಖಾನಾ ಅಂದ್ರೆ ಔಷಧ ತಗೊಳ್ಳೋದು, ಬಂದ್ ಹೈ ಔಷಧ ತಗೊಳ್ಳೋದು ಬಿಟ್ಟ. ನನ್ನ ಸಲುವಾಗಿ ಡಾಕ್ಟರ್ ಸಾಹೇಬರು ಹಿಂಗೆ ಬರದಾರು. ಆಜ್ ಅಂದ್ರೆ ಇವತ್ತು, ದವಾಖಾನಾ ಔಷಧ ತಗೊಳ್ಳೋದು, ಬಂದ್ ಹೈ ಬಂದ್. ಅವ ಬಾದ. ಇನ್ನೊಬ್ಬ ಬಂದ್ರಿ, ಡಾಕ್ಟರ್ ಕಹಾ ಹೈ ಅಂದ್ಕೊಳ್ಳಿ. ಆ ಹುಡುಗ ಹೇಳಿದ, ಬೋರ್ಡ್ ಪಡೋ ಯಹಾ ಸೆ ಉಡೋ. ಅವ ಓದಿದ, ಅವಂಗೂ ಇದೆ ಕಲ್ಪನಾ ರೀ, ನನ್ನ ಸಲುವಾಗಿ ನಾ ಬರ್ತನು ಅಂಥೇಳಿ ಡಾಕ್ಟರ್ ಸಾಹೇಬರು ಊರಿಗೆ ಹೋಗುವಾಗ ಈ ಬೋರ್ಡ್ ಬರೆದಿಟ್ಟು ಹೋಗ್ಯಾರು, ಅದನ್ನು ನಾ ತಿಳ್ಕೋಬೇಕು ಅಂದಿವು. ಅವೇನು ಮಾಡಿದ, ಆಜ್ ದವಾ ಖಾನಾ ಬಂದ್ ಹೈ ಮಾಡಿದ. ಆಜ್ ದವಾ ಅಂದ್ರೆ ಇಂದ ಬರೇ ಔಷಧ ತಗೊಳ್ಳೋದು. ಆಜ್ ದವಾ ಖಾನಾ ಬಂದ್ ಹೈ ಅಂದ್ರೆ ಇಂದ ಔಷಧನ ತಗೋಬೇಕೇ ಹೊರತು ಊಟ ಮಾಡಂಗಿಲ್ಲ. ನನಗೆ ಹಿಂಗೆ ಹೇಳ್ಯಾರು ಅಂತ ಹೇಳಿ ಅವು ಹೈಡೋಜ್ ಗುಳಿಗಿದ್ದು ರೀ,
ಊಟ ಮಾಡಿ ತಗೋರು ಅಂದಿರ ಅವ್ರು ಡಾಕ್ಟರ್. ಇವ್ ಹಂಗ ತಗೊಂಡ ನೋಡ್ರಿ, ಒದ್ದಾಡಿ ಹಾದ ಇವೊಬ್ಬ ಹಾದ. ಮೂರನೇ ದಾವ ಬಂದ್ರಿ, ಮೂರನೇ ದಾವ ಬಂದ. ಡಾಕ್ಟರ್ ಕಹಾ ಹೈ ಬೋರ್ಡ್ ಪಡೋ. ಅವಂಗೂ ಎಷ್ಟು ದಯಾಳು ಡಾಕ್ಟರ್ ಸಾಹೇಬರು. ನಾ ಬರ್ತೇನೆ ಅನ್ನೋದು ಗೊತ್ತಿತ್ತು, ನನ್ನ ಸಲುವಾಗಿ ಬೋರ್ಡ್ ಬರೆದು ಹಾಕ್ಯಾರು ಅಂತೇಳಿ ಅವೇನು ಮಾಡಿದ ನೋಡ್ರಿ. ಅಕ್ಷರ ಒಂದು ಹೆಚ್ಚು ಮಾಡುವಲ್ರು, ಒಂದು ಕಡಿಮೆನೂ ಓದುವಲ್ರು ಅವರು, ಕರೆಕ್ಟ್ ಎಲ್ಲಾನು ಓದ್ತಾರೆ. ಅವೇನು ಮಾಡಿದ, ಆಜ್ ಅಂದ್ರೆ ಇವತ್ತು, ದವಾ ಅಂದ್ರೆ ಔಷಧ, ಖಾನಾ ಅಂದ್ರೆ ಊಟ, ಬಂದ ಹೇ. ಅವ ಎರಡೂ ಬಿಟ್ಟ. ಆಜ್ ಇವತ್ತು ನೋಡಿ, ಎಷ್ಟು ಕರೆಕ್ಟ್ ಅರ್ಥ ಮಾಡ್ತಾರ ಅವ್ರು. ಶಬ್ದಶಃ ಅರ್ಥ ಹೆಂಗೆ. ಆಜ್ ಅಂದ್ರೆ ಇವತ್ತು, ದವಾ ಅಂದ್ರೆ ಔಷಧ, ಖಾನಾ ಅಂದ್ರೆ ಊಟ, ಬಂದ ಹೇ. ಅವ ಎರಡೂ ಬಿಟ್ಟ. ಇಲ್ಲೇ ಏನು ಹೇಳಬೇಕಾಗೈತಿ ಅಂತ ಕೇಳಿದರೆ ಪುಣ್ಯಾತ್ಮರೇ, ಅವೇನು ಡಾಕ್ಟರ್ ಸಾಹೇಬರು ಬರೆದಿಟ್ಟಾರಲ್ಲ, ಅದರ ತಾತ್ಪರ್ಯ ಇವರಿಗೇನಾದರೂ ತಿಳಿತೇನು? ಮೂರು ಮಂದಿಗೆ ಇವತ್ತು ದವಾಖಾನೆ ಬಂದದ, ನಾವು ಊರಾಗಿರಂಗಿಲ್ಲ ಅನ್ನೋ ತಾತ್ಪರ್ಯ ಏನೈತಲ್ಲ, ಅದೇನಾದರೂ ವಕ್ತೃವಿನ ತಾತ್ಪರ್ಯ, ಬರೆಯುವಂಥ ಡಾಕ್ಟರ್ನ ಹೃದಗತ ಅಭಿಪ್ರಾಯ, ಅದರ ತಾತ್ಪರ್ಯ ಏನಾದರೂ ತಿಳಿತೇನು? ಇಲ್ಲ. ಮೂರು ಜನ ಓದಿದ್ರು ಮೂರು ರೀತಿಯಾಗಿ ಅರ್ಥ ಮಾಡಿಕೊಂಡು ಅನರ್ಥ ಮಾಡಿಕೊಂಡ್ರೆ ಹೊರತು ಯಾರಿಗೂ ಸರಿಯಾದ ಜ್ಞಾನ ಆಗಲಿಲ್ಲ. ಹಿಂಗೆ ಬರೀ ಶಬ್ದಶಃ ಅರ್ಥ ಮಾಡುವಂಥ ಈ ಶಬ್ದಗಳನ್ನು ತೂಕ ಮಾಡಿ ತಿಳಿಯುವಂಥ ಏನು ವಿದ್ವಾಂಸರು ಪಂಡಿತರು ಅಂತೇನಿರ್ತಾರಲ್ಲ, ಇವರಿಗೆ ವೇದ ಉಪನಿಷತ್ತುಗಳ ತಾತ್ಪರ್ಯದ ಜ್ಞಾನ ಆಗಂಗಿಲ್ಲ. ಹಾಗಾಗಿ ಒಬ್ಬ ಗುರು ಬೇಕು ಅಂತ ಹೇಳೋದು. ಸಂಸ್ಕೃತ ಅಧ್ಯಯನ ಮಾಡಿರ್ಬೋದು, ಅರಬ್ಬಿ ಒಬ್ಬ ಮೌಲ್ವಿ ಕಾರ್ಯ ಅರ್ಥ ಮಾಡಿರ್ಬೋದು, ಖರೆ ಕುರ್ಆನ್ ಚೆನ್ನಾಗಿ ಅವ ತಿಳ್ಕೊತಾನು ಅಂದರೆ ಸಾಧ್ಯ ಇಲ್ಲ. ವೇದ ಉಪನಿಷತ್ತುಗಳಲ್ಲಿ, ಕುರ್ಆನ್ ಹದೀಸುಗಳಲ್ಲಿ, ವಚನ ಸಾಹಿತ್ಯದಲ್ಲಿ ಬರೆದಿರುವಂಥ ರಹಸ್ಯ ಅದು ಅರ್ಥ ಆಗಬೇಕಾಗಿತ್ತು ಅಂತಂದ್ರೆ, ಸಾಧನೆಯ ಗುಟ್ಟು ನಮಗೆ ತಿಳಿಬೇಕಾಗಿತ್ತು ಅಂತಂದ್ರೆ, ಸಾಕ್ಷಾತ್ಕಾರದ ನಮಗೆ ಗೊತ್ತಾಗಬೇಕಾಗಿತ್ತು ಅಂತಂದರೆ ಅದಕ್ಕೆ ಗುರು ಬೇಕು ಅನ್ನೋದು ನಿರ್ವಿವಾದವಾಗಿರುವಂಥ ಮಾತು. ಇನ್ನೇನು ಗುರು ಎಂಥವು ಇರಬೇಕು ಅಂತ ಕೇಳಿದರೆ ಅನುಭಾವಿ ಇರಬೇಕು. ಇದು ಬಹಳ ಮುಖ್ಯ. ಶ್ರೋತ್ರಿಯನು ಬ್ರಹ್ಮನಿಷ್ಠನೂ ಇರಬೇಕು ಅನ್ನೋದು. ವೇದ ಉಪನಿಷತ್ತುಗಳ ತಾತ್ಪರ್ಯವನ್ನು ತಿಳಿದವನು, ಶ್ರೋತೃಗಳ ಸಂಶಯವನ್ನು ಪರಿಹಾರ ಮಾಡುವಂಥವನು ಇರಬೇಕು, ಬ್ರಹ್ಮನಿಷ್ಠನಾಗಿರಬೇಕು. ಅದಕ್ಕೆ ನಿಜಗುಂಡರು ಬರೀತಾರೆ, ಭಾಳ ಚಂದ ಬರೀತಾರೆ. ಗುರುವಿನ ಲಕ್ಷಣಗಳೇನು, ಒಬ್ಬ ಪರಮ ಸದ್ಗುರುವಿನ ಲಕ್ಷಣಗಳೇನು ಅಂತ ಕೇಳಿದಾಗ ಲಕ್ಷಣಗಳನ್ನು ಬರೀತಾರೆ. ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳಿರಲವನೇ ಸೇವ್ಯ ಗುರುವಕ್ಕೂ ಅಂತ ಹೇಳ್ಕೊಂಡು ಬರ್ತಾನೆ. ಅವನಲ್ಲೇ ಕರುಣಾ ಅನ್ನೋದಿರ್ಬೇಕಂತ ಮೊಟ್ಟ ಮೊದಲೇದಿದು. ಕರುಣ ಹೆಂಗಿರಬೇಕು? ಕರುಣ ಅಂತ ಕೇಳಿದರೆ, ಭವದಲ್ಲಿ ಬಿದ್ದು ಒದ್ದಾಡುವಂಥ ಜನ, ಹುಟ್ಟು ಸಾವುಗಳ ಈ ಯಾತನೆಯಲ್ಲಿ ಮುಳುಗಿರುವಂಥ ಜನ ಎಂದು ಉದ್ಧಾರ ಆದಾರು. ಇವರಿಗೆ ನಾನು ಹೆಂಗೆ ಹೇಳಿದರೆ ತತ್ವ ತಿಳಿದೀತು, ಏನು ಉದಾಹರಣೆ ಕೊಟ್ಟು ಹೇಳಿದರೆ ಈ ತತ್ವದ ಅನುಭೂತಿ ಅವರಿಗೆ ಆದೀತು ಅನ್ನುವ ಕಳಕಳಿ ಏನದಲ್ಲ. ಇವರು ದುಃಖದಿಂದ ಇವರು ನಿವೃತ್ತರಾಗಬೇಕು, ಪರಮಾನಂದದ ಪ್ರಾಪ್ತಿ ಇವರಿಗೆ ಆಗಬೇಕು, ಸ್ವಸ್ವರೂಪದ ಸಾಕ್ಷಾತ್ಕಾರ ಆಗಬೇಕು, ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ಇವರು ಪಡಿಬೇಕು. ಎಂಥ ಪ್ರಸಂಗಗಳು ಬಂದರೂ ಕೂಡ, ಸಂಸಾರದಲ್ಲಿ ಎಂಥ ಏರಿಳಿತಗಳು ಬಂದರೂ ಕೂಡ
ಎದೆ ಕೊಟ್ಟು ನಿಂತಿರಬೇಕು. ಇವು ಯಾವೂ ನನಗೆ ಸಂಬಂಧ ಇಲ್ಲ, ನಾನು ಅಜರ ಅಮರ ಪರವಸ್ತುವೇ ಇದ್ದೇನೆ ಅನ್ನುವಂಥ ನಿಷ್ಠಾ ಇವರಲ್ಲಿ ಹೆಂಗೆ ಆದ್ರೆ ಉಳಿದೀತು ಅನ್ನುವ ಏನೋ ಒಂದು ಕಳಕಳಿ ಐತಲ್ಲ, ಈ ತ್ರಿತಾಪದಿಂದ ಇವರು ಎಂದ ಮುಕ್ತರಾದಾರು ಅನ್ನುವ ಕಳಕಳಿ ಐತಲ್ಲ, ಇವರು ಈ ಬಂಧನದಿಂದ ಯಾವಾಗ ಬಿಡುಗಡೆ ಹೊಂದಿದಾರು ಅನ್ನೋ ಕಳಕಳಿ ಐತಲ್ಲ, ಆ ಕಳಕಳಿಯ ಹಿನ್ನೆಲೆಯಲ್ಲಿ ಬ್ಯಾಸರಿಲ್ಲದನ ಒಮ್ಮೆ ಹೇಳುವಲ್ಲಿ 100 ಸಲ ಹೇಳಿ ಬ್ರಹ್ಮನಿಷ್ಠರನ್ನಾಗಿ ಮಾಡುವಂಥ ಏನೋ ಒಂದು ಗುರುವಿನಲ್ಲಿ ಕಲೆ ಐತಲ್ಲ, ಅದಕ್ಕೆ ಕರುಣಾ ಅಂತ ಕರೀತಾರೆ. ದುಃಖದಿಂದ ಅವರನ್ನು ನಿವೃತ್ತಿ ಮಾಡಿ ಕರುಣೆ. ಮತ್ತು ಶಾಸ್ತ್ರ ಪರಿಣತಿ ಇರಬೇಕು. ಅಂದರೆ ಒಬ್ಬೊಬ್ಬರಿಗೆ ಶಾಸ್ತ್ರಗಳ ಪ್ರಮಾಣ ಕೊಟ್ಟು ಹೇಳಿದ್ರನ್ನ ಅವು ಒಪ್ಪುವಂಥ ಜನನೂ ಇರ್ತಾರೆ. ಅನೇಕ ಕುತರ್ಕಗಳನ್ನು ಮಾಡ್ತಿರ್ತಾರೆ, ಸಂಶಯಗಳನ್ನು ಮಾಡ್ತಿರ್ತಾರೆ. ಅದನ್ನು ಪರಿಹಾರ ಮಾಡಲಾಕ ಶಾಸ್ತ್ರದ ಪರಿಪೂರ್ಣ ಜ್ಞಾನನೂ ಬೇಕಾಗ್ತದೆ. ಅದಕ್ಕೆ ಶಾಸ್ತ್ರ ಪರಿಣತಿ. ಆ ಬಳಿಕ ಅವನಲ್ಲಿ ನಿರಾಸೆ, ಏನಾದರೂ ಒಂದು ಅಪೇಕ್ಷೆಯಿಂದ ಉಪದೇಶ ಮಾಡುವುದಲ್ಲ, ಇವರಿಂದ ನನಗೇನಾದರೂ ಅನುಕೂಲ ಆದೀತು ಅಂತ ಅವರಿಗೆ ಅನುಗ್ರಹ ಮಾಡುವುದಲ್ಲ, ನಾ ಬೇಡಿದ್ದನ್ನು ಕೊಟ್ಟಾರು ಅಂತ ಉಪದೇಶ ಕೊಡುವುದಲ್ಲ, ಇಲ್ಲಿ ಬಂದಾಗ ನನಗೆ ಒಂದು ರೀತಿ ಸಹಕಾರ ಆದೀತು ಅಂತ ಅವನಿಗೆ ಅನುಗ್ರಹ ಮಾಡುವುದಲ್ಲ. ಭವತಾಪದಲ್ಲಿ ಬಿದ್ದು ಒದ್ದಾಡುವಂಥ ಈ ಜೀವಾತ್ಮ ಈ ಭವದಿಂದ ಮುಕ್ತ ಆದರೆ ಸಾಕು ಅನ್ನುವ ಏಕೈಕ ಕಳಕಳಿ ಇರಬೇಕೇ ಹೊರತು ಅವನಲ್ಲಿರುವುದನ್ನು ಬಯಸುವಂಥ ಆಸೆ ಇರಬಾರದು. ನಿರಾಸೆ, ಇದು ಗುರುಗಳ ಲಕ್ಷಣಗಳು ಇವೆಲ್ಲ. ಸೌಂದರತೆ, ಸೌಂದರತೆ ಅಂತಂದ್ರೆ ರೂಪಿಲೆ ಬಹಳ ಸುಂದರ ಇರಬೇಕು ಅಂತಲ್ಲ, ಅವನ ಪ್ರತಿಯೊಂದು ಅಂಗಾಂಗಗಳು ವರಪುಣ್ಯಮಯವಾಗಿ ಇರಬೇಕು, ಪವಿತ್ರವಾಗಿರಬೇಕು, ಪುಣ್ಯಮಯವಾಗಿರಬೇಕು. ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಬೇಕು ಅಂತೇಳಿ ಸೌಂದರತೆ. ಸುಮುಖತ್ವ, ಸುಮುಖತ್ವ ಬಹಳ ಉತ್ತಮ. ಸುಮುಖತ್ವ ಅಂದರೆ ಪ್ರಸನ್ನ, ಪ್ರಸನ್ನ ಬೇಕಾದಂಥ ಪ್ರಸಂಗದೊಳಗೂ ಪ್ರಸನ್ನ ಆಗಿ ಇರುವುದು ಒಬ್ಬ ಬ್ರಹ್ಮನಿಷ್ಠಗೆ ಸಾಧ್ಯ ಐತೆ ಹೊರತು ಉಳಿಕೆದವನಿಗೆ ಸಾಧ್ಯ ಇಲ್ಲ. ಪ್ರಸನ್ನ ಇರುವುದು ಸುಮುಖತ್ವ, ಪ್ರಸನ್ನ. ಅದು ಸ್ಥಿತಪ್ರಜ್ಞನಿಗೆ ಮಾತ್ರ ಸಾಧ್ಯ. ಸ್ಥಿತಪ್ರಜ್ಞೆ ಅಂತಂದ್ರೆ ಏನು? ಯಾರ ಪ್ರಜ್ಞಾ ಬ್ರಹ್ಮದಲ್ಲಿ ಸ್ಥಿತ ಆಗಿರ್ತೈತೋ ಅವರಿಗೆ ಸ್ಥಿತಪ್ರಜ್ಞರು ಅಂತ ಕರೀತಾರೆ. ದೇಹದಲ್ಲಿ ಪ್ರಜ್ಞೆ ಸ್ಥಿತ ಆಗುವುದಲ್ಲ, ಮತ್ತೆಲ್ಲರ ನಮ್ಮ ಪ್ರಜ್ಞೆ ಸ್ಥಿತ ಆಗುವುದಲ್ಲ, ಸ್ವಸ್ವರೂಪದಲ್ಲಿ ಸ್ಥಿತ ಆಗುವುದು ಸ್ಥಿತಪ್ರಜ್ಞರು. ಅದನ್ನೇ ಹೇಳ್ತಾನೆ ಕೃಷ್ಣ 2ನೇ ಅಧ್ಯಾಯದೊಳಗೆ ಹೇಳ್ತಾನೆ ನೋಡ್ರಿ. ಅರ್ಜುನನ ಪ್ರಶ್ನೆಗೆ ಸ್ಥಿತಪ್ರಜ್ಞರು ಅಂತಂದ್ರೆ ಯಾರು, ಅವರ ಲಕ್ಷಣಗಳೇನು ಅಂತ ಕೇಳ್ತಾನೆ. ಪ್ರಸಂಗ ಬಂದದ ಹೇಳ್ತೀವಿ ಇಷ್ಟೇ. ಅವರಂತಾರೆ, ಕೃಷ್ಣ ಹೇಳ್ತಾನೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್. ಹೇ ಪಾರ್ಥ, ಮನೋಗತಾನ್ ಸರ್ವಾನ್ ಕಾಮಾನ್, ಮನಸ್ಸಿನಲ್ಲಿರುವಂಥ ಎಲ್ಲ ಕಾಮನೆಗಳು, ಎಲ್ಲ ಬಯಕೆಗಳು, ಎಲ್ಲ ಆಸೆ ಆಕಾಂಕ್ಷೆಗಳು ಚೆನ್ನಾಗಿ ವಾಸನಾ ಸಹಿತ ಯಾವನು ತ್ಯಾಗ ಮಾಡಿದಾನೋ, ಅದರ ನೆನಪು ಸಹಿತ, ಹೊರಗಿನ ಭೋಗ ಭಾಗ್ಯಗಳ ನೆನಪು ಸಹಿತ ಅದರ ವಾಸನೆ ಚೆನ್ನಾಗಿ ಮನಸ್ಸಿನಲ್ಲಿರುವಂಥ ಸಮಸ್ತ ಕಾಮನೆಗಳನ್ನು, ಬಯಕೆಗಳನ್ನು ವಾಸನಾ ಸಹಿತ ಚೆನ್ನಾಗಿ ಯಾವನು ತ್ಯಾಗ ಮಾಡಿದಾನೋ, ನಿರಾಸೆ ಅದು ತ್ಯಾಗ ಮಾಡಿದಾನೋ. ಮತ್ತು ಆತ್ಮನ್ನೇವಾತ್ಮನ ತುಷ್ಟ,
ತನ್ನ ಆತ್ಮಾನಂದದಲ್ಲಿಯೇ ತಾನು ಸದಾವಕಾಲ ತೃಪ್ತನಾಗಿರುವವನು ಯಾವನೋ ಸ್ಥಿತಪ್ರಜ್ಞಸ್ತದೋಚ್ಯತೆ, ಅವನಿಗೆ ಸ್ಥಿತಪ್ರಜ್ಞ ಅಂತ ಕರೀತಾರೆ. ಹಂಗಿದ್ದ ಅಂದ್ರೆ ಸುಮುಖತ್ವ ಇರ್ತೈತೆ, ಅದು ಪ್ರಸನ್ನತೆ. ಇನ್ನೊಂದು ಮುಂದೆ, ಈ ಶ್ಲೋಕದ ಮುಂದೆ ಇನ್ನೊಂದು ಶ್ಲೋಕದ, ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತ ರಾಗ ಭಯ ಕ್ರೋಧ ಸ್ಥಿತಧಿರ್ಮುನಿರುಚ್ಯತೆ. ದುಃಖೇಶು ಅನುದ್ವಿಗ್ನ ಮನಃ, ಅವನ ಮನಸ್ಸು ಈ ಪ್ರಾರಬ್ಧಜನ್ಯ ದುಃಖಗಳಿರ್ತಾವಲ್ಲ, ಜ್ಞಾನಿಗೂ ಇರತಾವವು. ಒಬ್ಬ ಜ್ಞಾನಿಗೂ, ದೇಹವನ್ನು ಧರಿಸಿ ಬಂದಿರುವಂಥ ತತ್ವಜ್ಞಾನಿಗೂ ಅವನ ಪೂರ್ವ ಪ್ರಾರಬ್ಧ ಕರ್ಮದ ಫಲರೂಪವಾಗಿ ಬಂದಿರುವಂಥ ದೇಹ ಅದು ತನ್ನ ಫಲ ಕೊಡುವುದನೆ. ಜ್ಞಾನಿ ಇದ್ರೂ ಕೂಡ ಅವಂಗ ಅದು ಫಲ ಆಗುದನ. ಇನ್ನು ಅದು ಫಲ ಆದರೂ ಕೂಡ ಅದರಿಂದ ನಿರ್ಲಿಪ್ತನಾಗಿರುವುದು ಅವಂಗ ಜ್ಞಾನಾಭ್ಯಾಸದಿಂದ ಬಂದಿರ್ತದೆ. ಆದ್ರೆ ಫಲ ಆಗುವುದನೆ. ಅಂಥ ಫಲ, ದುಃಖ ರೂಪ ಫಲ ಅನುಭವಿಸುವಂಥ ಪ್ರಸಂಗ ಬಂತು. ದುಃಖೇಶು ಅನುದ್ವಿಗ್ನ ಮನಃ, ಅವನ ಮನಸ್ಸು ಎಳ್ಳಷ್ಟು ತಳಮಳಸಂಗಿಲ್ಲಂತ. ಬೇಕಾದಂಥ ದುಃಖ ಬಂದ ಪ್ರಾಪ್ತ ಆದರೂ ಕೂಡ, ಅತ್ಯಂತ ಪ್ರಿಯವಾದ ವಸ್ತುಗಳು ಕೈ ಬಿಟ್ಟು ಹೋದರೂ ಕೂಡ, ರಾಜ ಇದ್ದವ ರಂಕ ಆದರೂ ಕೂಡ, ಸನ್ಮಾನ ಮಾಡಿಸಿಕೊಂಡವ ಇವತ್ತು ಅಪಮಾನ ಮಾಡಿಸಿಕೊಂಡ್ರೂ ಸಹಿತ ದುಃಖೇಶು ಅನುದ್ವಿಗ್ನ ಮನ, ಅವನ ಮನಸ್ಸು ಎಳ್ಳಟ್ಟು ಕುಗ್ಗಂಗಿಲ್ಲ. ಸುಖೇಶು, ಬೇಕಾದಂಥ ಸೌಭಾಗ್ಯ ಬಂದು ಪ್ರಾಪ್ತ ಆದಾಗ, ಬೇಕಾದಷ್ಟು ಜನ ಭಕ್ತರು ಶಿಷ್ಯರು ಅವನ ಪೂಜಾ ಮಾಡ್ತಾ ಇದ್ರು ಕೂಡ, ಬೇಕಾದಷ್ಟು ಸಂಪತ್ತು ಬಂದು ಅವನ ಪಾದಕ್ಕೆ ಬಿದ್ದರೂ ಕೂಡ, ಬೇಕಾದಂಥ ಸುಖ ಸಂಪತ್ತು ಅವನಿಗೆ ಪ್ರಾಪ್ತ ಆದರೂ ಕೂಡ, ಸುಖೇಶು ವಿಗತ ಸ್ಪೃಹ, ಅವನ ಮನಸ್ಸು ಒಂದು ಈಟು ಹಿಗ್ಗಂಗಿಲ್ಲಂತ. ಬೇಕಾದಷ್ಟು ದುಃಖ ಬಂದಾಗೂ ಕುಗ್ಗಂಗಿಲ್ಲ, ಬೇಕಾದಂಥ ಸುಖ ಬಂದಾಗೂ ಹಿಗ್ಗಂಗಿಲ್ಲ. ರಾಗ ಭಯ ಕ್ರೋಧ, ವೀತ ರಾಗ ಭಯ ಕ್ರೋಧ, ರಾಗ ಭಯ ಕ್ರೋಧಗಳನ್ನು ಗೆದ್ದಿರುವಂಥ, ಅವುಗಳ ಪರಿಣಾಮ ಅವನ ಮೇಲೆ ಏನೇನು ಆಗಂಗಿಲ್ಲ ಅಂಥವನಿಗೆ ಸ್ಥಿತಪ್ರಜ್ಞರು ಅಂತ ಕರೀತಾರೋ. ಅಂಥವ ಪ್ರಸನ್ನ ಚಿತ್ತದಿಂದ ಅವನಿಗೆ ಇರಾಕ ಸಾಧ್ಯ ಐತೆ ಹೊರತು ಮತ್ತೊಬ್ಬರಿಗೆ ಸಾಧ್ಯ ಇಲ್ಲ. ಅದು ಗುರುವಿನಲ್ಲಿ ಇರ್ತದೆ ಆ ಲಕ್ಷಣ. ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಅನೇಕ ಸದ್ಗುಣಗಳು ಅವನಲ್ಲಿರ್ತಾವೆ. ಸುಜ್ಞಾನಗಳಿರಲವನೇ ಸುಜ್ಞಾನ, ತತ್ವಜ್ಞಾನಿ ಇರಲವನೇ ಸೇವ್ಯ ಗುರುವಕ್ಕೂ ಅಂತ. ಅವನೇ ಪೂಜಿಸಲಿಕ್ಕೆ, ಸೇವೆ ಮಾಡಲಿಕ್ಕೆ ಯೋಗ್ಯನಾದಂಥ ಗುರು ಅಂತ. ಅಂಥ ಗುರುವಿನ ಕೃಪಾ ಸಾಧಕನಿಗೆ ಬೇಕು. ಪರಮ ಶಾಂತಿಯನ್ನು ಪಡಿಬೇಕನ್ನುವ ಅಪೇಕ್ಷೆ ಉಳ್ಳಂಥ ಮುಮುಕ್ಷುಗಳಿಗೆ ಅಂಥ ಪರಮ ಸದ್ಗುರುವಿನ ಅನುಗ್ರಹದ ಅವಶ್ಯಕತೆ ಅದು ಇದಿಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಗುರು ಕೃಪಾ ಭಾಳ ಮುಖ್ಯವಾದದ್ದು ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಒಬ್ಬರು ಸೂಫಿ ಸಂತರಿದ್ರು. ಇನ್ನೊಂದು ಸ್ವಲ್ಪ ಹೇಳ್ಬೋದಲ್ಲ? ಹೆಂಗಿರ್ತಾರೋ ಅನ್ನೋದಕ್ಕೆ. ದೆಹಲಿ ಒಳಗೆ ಹಜರತ್ ನಿಜಾಮುದ್ದೀನ್ ಔಲಿಯಾ ಅಂತಿದ್ರು. ಅಲ್ಲ, ಮತ್ತು ನೀವು ಏನಾದ್ರು ತಿಳ್ಕೊಂಡಿರಿ ಮತ್ತಪ್ಪ ಅಂದರೆ, ಮಹಾತ್ಮರಂದರೆ ಅವರು ಎಲ್ಲಕ್ಕೂ ಅತೀತ ಇರ್ತಾರೆ. ಅವರು ಸುಮ್ಮನೆ ನೆನಪಾತದು ಅಂದರೆ
ಎಷ್ಟು ನಿರಾಭಾರಿ ಇರ್ತಾರೋ, ಎಷ್ಟು ಹೆಂಗೆ ನಿರ್ಲಿಪ್ತಿ ಹೆಂಗೆ ಇರ್ತಾರೋ ಅನ್ನೋದಕ್ಕೆ ಈಗ ಅವ್ರದ್ದೇ ಒಂದು ರೈಲ್ವೆ ಹೆಸರಿಟ್ಟಿದ್ದಾರೆ ನೋಡ್ರಿ, ಅದು ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಅಂತ ಹೇಳ್ತಾರೆ. ದೆಹಲಿ, ನಿಜಾಮುದ್ದೀನ್. ಅವರು ಸೂಫಿ ಅಂತಂದ್ರೆ ಇನ್ನೊಂದು ತಿಳ್ಕೊರಿ ನೀವು, ನೆನಪಾತು. ಸೂಫಿಗಳು ಅಂತಂದ್ರೆ ಈ ಇಸ್ಲಾಂ ಧರ್ಮ ಅಂತ ಏನದಲ್ಲ, ಅದರೊಳಗಿನ ಒಂದು ಅದ್ವೈತ ಶಾಖೆ, ಅದು ಅದ್ವೈತ ಶಾಖೆ. ಸಮದರ್ಶಿಗಳು ಸೂಫಿಗಳು ಅಂತಂದ್ರೆ ತತ್ವಜ್ಞಾನಿಗಳು, ಅದ್ವೈತಿಗಳು. ಅವರು ಎಲ್ಲ ಜಾತಿ ಮತ ಪಂಥ ಸಂಪ್ರದಾಯವನ್ನು ಮೀರಿ ಇದ್ದವರು ಅವರೆಲ್ಲ ಸೂಫಿಗಳು. ಮೈ ಜಿಧರ್ ದೇಖತಾ ಹೂಂ ಉಧರ್ ತೂ ಹಿ ತೂ ಹೈ, आगे भी तू है पीछे भी तू है, दाएं भी तू है बाएं भी तू है, ऊपर भी तू है नीचे भी तू है, अंदर भी तू है बाहर भी तू है, मैं जिधर देखता हूं उधर तू ही तू है. ಇಂಥ ದಿವ್ಯ ದೃಷ್ಟಿ ಪಡೆದವರಿಗೆ ಮಾತ್ರ ಸೂಫಿಗಳು ಅಂತ ಕರೀತಾರೆ. ಅಂಥವರು ನಿಜಾಮುದ್ದೀನ್ ಔಲಿಯಾ ಇದ್ದರು. ಅವ್ರದ್ದೊಂದು ಸ್ವಭಾವ ಏನು, ಅವ್ರ ನಿರಾಸೆ ನೋಡ್ರಿ. ಭಕ್ತರು ಮತ್ತು ಒಬ್ಬ ಗುರು ಯಾವ್ಯಾವ ಅಧಿಕಾರದ ಭಕ್ತರು ಬರ್ತಿರ್ತಾರೋ ಅವರಿಗೆ ಅದೇ ರೀತಿಯಾಗಿ ಸಮಾಧಾನ ಮಾಡಿ ಕಳಿಸ್ತಿರ್ತಾರೆ. ಒಬ್ಬ ಸಂಪತ್ತಿನ ಅಪೇಕ್ಷೆಯಿಂದ ಬರ್ತಿರ್ತಾರೆ, ಒಬ್ಬರು ಮಕ್ಕಳ ಅಪೇಕ್ಷೆಯಿಂದ ಬರ್ತಿರ್ತಾರೆ, ತಾವೊಬ್ಬ ದುಃಖದ ನಿವೃತ್ತಿಗಾಗಿ ಬಂದಿರ್ತಾರೆ, ಒಬ್ಬ ಮುಮುಕ್ಷು ತತ್ವಜ್ಞಾನಕ್ಕಾಗಿಯೇ ಬಂದಿರ್ತಾರೋ. ಯಾರು ಯಾವ ಅಧಿಕಾರ ಉಳ್ಳವರಾಗಿ ಬಂದಿರ್ತಾರೋ ಅವರಿಗೆ ಅದನ್ನು ಒದಗಿಸೋದು ಅದು ಸೂಫಿ ಸಂತರ ಕರ್ತವ್ಯ, ಜ್ಞಾನಿ ಗುರುವಿನ ಕರ್ತವ್ಯ ಇರ್ತದೆ ಏನ್ರಿ. ಅದಕ್ಕೆ அவங்க ಶಾಪಾನುಗ್ರಹ ಸಾಮರ್ಥ್ಯ ಉಳ್ಳವರು, ಭಕ್ತರ ಪಾಲಿಗೆ ಕಾಮಧೇನು ಕಲ್ಪ ವೃಕ್ಷನಾಗಿರುವಂಥವ, ಮುಮುಕ್ಷುಗಳ ಪಾಲಿಗೆ ಇರುವಂಥವ ಅಂತ ಕರೀತಾರೆ. ಹಂಗೆ ನಿಜಾಮುದ್ದೀನ ಔಲಿಯಾ ಬಹಳ ದೊಡ್ಡ ಜ್ಞಾನಿಗಳು. ಅಲ್ಲೇ ಎಷ್ಟೋ ಜನ ಅವರಿಗೆ ಬಂದು ದರ್ಶನ ತಗೊಂಡು ಎಷ್ಟೋ ಜನ ಕಪ್ಪು ಕಾಣಿಕೆ ಸಂಪತ್ತಿಟ್ಟು ಹೋಗ್ತಿದ್ರು. ಕೆಲವೊಂದು ಜನ ಬಾಬಾ ಮೈ ಬಹುತ್ ಗರೀಬ್ ಹೂ ಅಂತ ಬರೋರು, ಲೇ ಅಂತ ಕೊಟ್ಟು ಬಿಡ್ತಿರೋ. ಮತ್ತು ಖಾಲಿನ ರಾಜ ಮಹಾರಾಜರು ಬರ್ತಿದ್ರು, ಅಪಾರ ಸಂಪತ್. ಬಾಬಾ ಹಮಾರೆ ಲಿಯೇ ದುआ करना, तुम्हारी दुआ हमारे लिए हर दर्द की दवा है, तुम्हारी दुआ हमारे लिए हर दर्द की दवा है. बाबा हमारे खैर के लिए, हमारे तंदुरुस्ती के लिए, हमारे बलाएं दूर होने के लिए दुआ करना ಅಂತ ಬರ್ತಿದ್ರು. ಅಚ್ಚಾ ಎಲ್ಲ ಕರ್ಮ ಕರ್ದೆ ರಹಮ್ ಕರ್ದೆ ಅಂತ ಅವರು ಅಂತಿದ್ರು. ಅವರು ಕಾಣಿಕೆ ಇಟ್ಟು ಹೋಗ್ತಿದ್ರು. ಮತ್ತು ಒಬ್ಬ ಬರೋತಿದ್ದ, ಬಾಬಾ ಮೈ ಲಾಚಾರ ಹೂ ಭೂಕಾ ಹೂ, ಲೇ ಕೊಟ್ಟಿದ್ರು. ಮತ್ತು ಖಾಲಿನ. ಇದು ಒಟ್ಟ ರೂಢಿನ ಆಗಿಬಿಟ್ಟಿತ್ತು ರೀ. ಕೊಡೋರು ಕೊಟ್ಟು ಹೋಗ್ತಿದ್ರು. ಇದು ಕಂಪನಿ ಏನು ಇಟ್ಟು ಹೋಗ್ಕಾರ್ತ ಬರ್ತಿದ್ರು, ಹೆಂಗೆ ಬರ್ತಿದ್ರು ನೋಡ್ಕೊಂಡು ಅವರು ಬರೋವ್ರೆ. ಬಾಬಾ ಲೇ ಅನ್ನೋರು. ಮತ್ತು ಖಾಲಿನ ಹರಕಂಗಿ ಹರಕಲುಂಗಿ ಹಿಂಗಿರ್ತಿದ್ರು. ಇದು ಎಲ್ಲ ಕಡೆ ಪ್ರಚಾರ ಆಗಿತ್ತು ರೀ. ಪ್ರಚಾರ ಆದಾಗ ಒಬ್ಬ ಬಹಳ ಬಡು ಇದ್ದ, ಮಕ್ಕಳ ಲಗ್ನ ಮಾಡವಿದ್ದ. ಅವನ ಹೆಂಡತಿ ಏನಂದ್ರು, ಬಾಬಾ ಕನೇ ಜರ ಜಾओ ಕುಚ್ ಮದತ್ ಕರೆಂಗೆ ಅಂತಂದಾಗ ಅವಂದ ಬಾಬಾ ಕಡೆ ಹ್ಯಾಂಗೆ ಹೋಗಲಿ, ನಾವು ವಾಲ್ಯ ಅಂದವು. ವಾಲ್ಯ ಅಂತಂದ್ರೆ ಮತ್ತು ಬಚ್ಚೋं की शादी कैसा करोगे ಅಂದ್ಕೊಳ್ಳಿ. ನಿರ್ವಾಹ ಇಲ್ರಿ. ಮತ್ತು ಅವರು ಭಾಳ ಒತ್ತಾಯಲ್ಲಿ ಹೇಳಿದಾಗ ಯಾವ ವಾಲ್ಯ ನಾವು ಇಲ್ಲ ಸುಮ್ಮ ಹೇಳ್ತಾನ. ಮತ್ತು ಏನಾರು ತಿಳ್ಕೊಂಡ್ರಿ ನೀವು ಅಲ್ಲ, ಸುಮ್ಮ ಎಲ್ಲರ ಮಾತು ಒಲ್ಲೆ ಅನ್ಬೋದು. ಖರೆ ಒಂದಿಟ್ಟು ಅದು ಕಠಿಣ ಕಾಣ್ತೈತಿ. ಅದು ನಮ್ಮ ಅನುಭವಕ್ಕೂ ಬಂದೈತೆ. ಅದಕ್ಕೆ ನಾನು ಹಂಗೆ ಅವ ಏನು ಮಾಡಿದ, ಅಚ್ಚಾ ಅಂತ ಹೇಳ್ಕಾರೆ ಬಂದವ. ಅವೇನು ಮಾಡಿದ್ರಿ, ಇನ್ನೂ ಸೂರ್ಯೋದಯಕ್ಕಿಂತ ಮೊದಲ ಬಂದವ. ಸೂರ್ಯೋದಯ ಅಂತಂದರೆ ಹೆಚ್ಚು ಕಡಿಮೆ 5 ಗಂಟೆಗೆ ಒಂದು ನಮಾಜ್ ಆಗ್ತದೆ ರೀ. ಅದು ನಮಾಜ್ ಆಗಿ ಬಾಬಾ ಅವ್ರು ಕೂತಿದ್ರು. ಅವ ಬಂದ, ಬಾಬಾ ಮೈ ಬಹುತ್ ಗರೀಬ್ ಹೂ ಅಂತ ಬಂದ. ಅಚ್ಚಾ ಬೈ बच्चों की शादी करना चाहता हूँ, मक्कड़ लगना माना। अच्छा कोई अल्लाह का लाल आएगा दे देंगे, बैठो ಅಂತ ಅವ್ನು ಕೂತರಿ.
ಅದು ನಿಮ್ಗೆ ಹೇಳ್ತಾನು, ಈ ಕಡೆ ಬೇಡವರು ಬರ್ತಿದ್ರು, ಈ ಕಡೆ ಆಗಿಂದಾಗ 5-10 ನಿಮಿಷ ಹಾಕಿದ್ದಿಲ್ಲ ಕೊಡೋರು ಬರೋತಿದ್ರಿ. ಇವು ಬಂದು ಕೂತು ಬಳಿಕ ಒಬ್ಬ ಬರುವಲ್ಲ, ಕಾಡು ಕಾಲ. 7 ಗಂಟೆ ಆಯ್ತು, 8 ಗಂಟೆ ಆಯ್ತು, 9 ಗಂಟೆ ಆಯ್ತು, ಒಬ್ಬರು ಬರೋವಲ್ರು. ಬಾಬಾ ನಾವ ಕೊಯ್ ಅಲ್ಲ ಕಲ್ಲ ಆಯ್ಗ ಬೈಟು ಅಂತಾನವ್ರವರು. ಅವಂದ ಜರ ನಾಷ್ಟಾ ಕರಿಗೆ ಆತು ಅಂತ. ಅವ್ರಂದ್ರು, ನೀ ನಾಷ್ಟಕ್ಕೆ ಹೋದಿ ಯಾವಾರ ಬಂದಂದ್ರೆ ಹೆಂಗೆ? ಹೌದು ಅದು ಕೂತ ಮತ್ತೆ ಯಾರು ಬಂದರು ಮತ್ತೆ ಹೊಕ್ಕತ್ ನೋಡಂದ್ರು. ಅಚ್ಚಾ बैठता हूँ ಅಂತಂದ. आज एक दिन का रोजा होगा ಅಂದವ. ಕೂತ್ರಿ ನೀವು ಹೇಳ್ತನು. 12 ಗಂಟೆ ಆದರೂ ಒಬ್ಬರೂ ಬರಲಿಲ್ಲ. 5-10 ನಿಮಿಷದೊಳಗೆ ಬರುವಂಥ ಜನ ಒಬ್ಬರೂ ಬರಲಿಲ್ಲ. ಜೊಹರ್ ಕಿ ನಮಾಜ್ 2 ಗಂಟೆಗೆ ಒಂದು ನಮಾಜ್ ಆಯ್ತು, ಅದು ಬರಲಿಲ್ಲ. ಅಸರ್ ಕಿ ನಮಾಜ್ ಹೊತ್ತು ಮುಳುಗುತ್ತಾ ಬಂತು. ಅವರಂದ್ರು, ಕಿತನಾ ಬದ್ ನಸೀಬ್ ಹೈರೇ ತು ಅಂದ್ರು. ಅವನು ನೀ ಬಂದು ಕೂತ ಬಳಿಕ ಒಬ್ಬರು ಬರುವಲ್ರು, ಕಿತ್ನಾ ಬದ್ ನಸೀಬ್ ಹೈರೇ ಅಂತಂದ್ರು. ಅಂದ, ಅಚ್ಚಾ ಬಾಬಾ ಮೈ ಚಲ್ತಾ ಹೂ ಅಂದ. ಅವ್ರಿಗೂ ಸಮಾಧಾನ ಆಗುವ ಅಂತ. ಹರ್ಯಾಗ ಬಂದು ಕೂತಾನು, ಹಂಗೆ ಹೋಗ್ತಾನು, ಏನು ಮಾಡೋನು ಅಂತ ಹೇಳಿಕಾರೆ ಕುಂತ ಕಡೀಕ ಅವ್ರು ಏನು ಮಾಡಿದರು, ಬೈಟೋ ಅಂದರು. ಕೂತ ಅವರು ಪಾದರಕ್ಷೆ ಇದ್ದು ನೋಡ್ರಿ, ಪಾದರಕ್ಷೆ. ಅದು ಪಾದರಕ್ಷೆ ಅವು ಏನು ಅಟ್ಟೋಳು ಚಲೋ ಇದ್ದಿದ್ದಿಲ್ಲ, ಹರಕಿದ್ದು ಅವು ನೋಡ್ರಿ. ಅವು ಇದ್ದುಲ್ಲ, ಮುಂದಿದ್ದು ಲೇಲೆ ಕೆರ ಭಲ ಹೋಗ ಲೇಲೆ ಕೊಟ್ರು ಅವನು. ಹೌದಾ, ಇಷ್ಟೇ ಶಾದಿ ಹೋಗಿ ಬಾಬಾ ಅಂದ. ತೆರ ಭಲ ಹೋಗ ಲೇ ಜಾ ಅಂದ್ರು ಅವ್ರು. ಅವಂದ, ಈ ಮಕ್ಕಳ ಮದುವೆ ಏನು ಆಗಂಗಿಲ್ಲ, ಇದನ್ನು ಓದಿ ನಾ ಹೆಂಡತಿಗೆ ತೋರಿಸಿನಂದ್ರೆ ಇದರಿಂದ ನಂದ ಮದುವೆ ಆಗ್ತೈತೆ ಅಂದ. ಅವನ ತೊಗೊಂಡು ಫಡ ಬಡಿತಾಳು ಅಂತೇನು ಮಾಡಿದ. ಅಚ್ಚಾ ಚಲ್ತಾ ಹ್ಞೂ ಬಾಬಾ ಅಂದ. ಅಚ್ಚಾ ತೆರ ಭಲ ಹೋಗ ಜಾ ಅಂದ್ರು ಅವನು. ಹಾಗೆ ಅವನಿಗೆ ನಿಮ್ಗೆ ಹೇಳ್ತಾನು, ಎಂಥ ಕೆಟ್ಟ ಕಾಲ ಹರ್ಯಾಗ ಬಂದು ಕೂತಾನಿ, ಹೊತ್ತು ಮುಳುಗ್ತಾ ಬಂತು. ಕಡಿಕೆ ಇವು ಬಂದು ನನ್ನ ಪಾಲಿಗೆ, ಅವು ಚಲೋನೂ ಇಲ್ಲ, ಹರಕದಾವು ಅಂದ. ಆ ಕಡೆ ದೂರ ಹೋಗಿ ಚೆಲ್ಲಿ ಮನೆಗೆ ಹೋಗ್ಬೇಕಂದ. ಏನು ಮಾಡಿ ಮತ್ತೆ ಅವ್ರ ಮುಂದೆ ಚೆಲ್ಲಿದ್ರೆ ಶಾಪ ಕೊಟ್ರಂದ್ರೆ ಅದಕ್ಕೆ ಸುಮ್ಮ ಹಿಡ್ಕೊಂಡು ಹೋದ ದೂರ ಹೋದ. ಅವನು ಚೆಲ್ಲಬೇಕಂತ ಹೇಳ್ತಾರೆ. ಆ ಕಡೆ ಹಿಂದೆ ಮುಂದೆ ಮಂದಿ ಯಾರದಾರೆ ನೋಡ್ಕೋತ ನಿಂದ್ರೋದ್ರೊಳಗೆ ಒಬ್ಬ ಅಮೀರ್ ಖುಸ್ರೋ ಅನ್ನೋ ಬಂದ್ರಿ. ಅಮೀರ್ ಖುಸ್ರೋ ಭಾಳ ದೊಡ್ಡ ಶ್ರೀಮಂತ ಅವ, ಭಾಳ ದೊಡ್ಡ ಶ್ರೀಮಂತ. ಅವ ನಿಜಾಮುದ್ದೀನ್ ಬಾಬಾ ಅವರ ಶಿಷ್ಯ ಅವ. ಅಂದರೆ ಅವಂಗ ವಿಶೇಷ ಅನುಗ್ರಹ ಮಾಡಿದ್ದಿಲ್ಲೇನು. ಇವು ಹಂಗೆ ಬರುವುದು ಹೋಗುದು ಮಾಡ್ಕೋತಿದ್ದ. ವಿಶೇಷವಾದ ಅನುಗ್ರಹ ಉಪದೇಶ ಮಾಡಿದ್ದಿಲ್ಲ. ಅದಕ್ಕೆ ಮತ್ತೆ ಇವತ್ತರ ಮಾಡ್ಯಾರೇನು ಅಂತ ಹೇಳ್ತಾರೆ. ಅವ ತನ್ನೂರಿನಿಂದ ಬಂದಿದ್ದ, ಭಾಳ ದೊಡ್ಡ ಶ್ರೀಮಂತ ಅವ. ಒಂಟಿ ಮ್ಯಾಲ ಅಪಾರ ಸಂಪತ್ತು ಹೇರ್ಕೊಂಡು ಬಂದಿದ್ರಿ ಅವ ಬಂದಿದ್ದ. ಅವರು ಬಾಬಾ ಅವರು ಇವತ್ತು ಇಲ್ಲಿ ಕೂತಾರಂದ್ರೆ ನಾಳೆ ಆ ಕಡೆ ಹಿಂಗೆ ಅವರು ಬೇರೆ ಬೇರೆ ಜಾಗ ಇದ್ದು, ಅದಕ್ಕೆ ಹುಡುಕ್ಯಾಡ್ಕೋತ ಅವ ಬಾಬಾ ಅವರು ಇಲ್ಲಿ ಕೂತಾರೇನು ಅಂತ ಹುಡುಕ್ಯಾಡ್ಕೋತ ಬರೋದಕ್ಕೆ ಇದು ಆಸಾಮಿ ಬತ್ತಿರಲ್ಲ, ಇದು ಕೈಯಾಗ ಒಡ್ಯಾಗ ತೊಗೊಂಡು ಅವನು ಕೇಳಿದರು, ಬಾಬಾ ಉದರ್ ಹೇ ಬೈಟೆ ಹೇ ಅಪ್ಪ ಅವ್ರು ಅಲ್ಲಿ ಕೂತಾರು. ಅವ ನನ್ನಂಥದ್ದು ಗಿರಾಕಿ ಅಂದ. ಇವು ಬಂದವನು ನನ್ನಂಥದ್ದು ಗಿರಾಕಿ, ಹರ್ಯಾಗ ಹೋಗಿ ನಾ ಇವ್ನು ತೊಗೊಂಡು ಬಂದ್ರೆ ಇನ್ನೇನು ಬಳ್ಕೊಳ್ಳೋಮದಿ ಅಂತ ಹೇಳಿ ಅವೇನಂದ, तुम कहाँ जा रहे हो? बाबा की मुलाकात के लिए, बाबा की दुआ लेने चलो अंदा वापस. कुछ काम नहीं होगा तेरा. ನಾ ಹರ್ಯಾಗ ಹೋಗಿ ಕೂತಾವ, ಸಂಜೆಗೆ ಬಂದನಿ, ಇವನು ಕೊಟ್ಟಾರ ನೋಡಿ, ಇವನು ತೊಗೊಂಡು ಬಂದನಿ, ನಿನಗೇನು ದುವಾ ಸಿಗ್ತೈತೆ ನಡಿ ಅಂದ್ರೆ ನಾವು. हाँ क्या ये बाबा दिए हैं तुझे? हाँ भाई बाबा दिए हैं. ನಾವೊಂದು ಕೆಲಸಕ್ಕೆ ಹೋಗಿದ್ನಿ, ಇದು ಬಂದು ಬಿದ್ದೈತಿ ಪದರಾಗ ಅಂತಂದವ. ಅವೇನಂದ, ನಾ ಏನೋ ಬೇಡಕ್ಕೆ ಹೋಗಿದ್ನಿ, ಏನೋ ಬಂತು ಅಂತ ಹೇಳಿ ಅನಾದರದಿಂದ ಮಾತಾಡಿದ್ರಲ್ಲ. ಅವಾಗ ಅವೇನಂದ, ಕ್ಯಾ ತುಮ್ ದೇ ದೋಗೆ ಮುಜೆ? ಏ ದೇ ದೋಗೆ? ಇವು ನೀ ನನಗೆ ಕೊಡ್ತಿ?
ಅಂದ್ಕೊಳ್ಳಿ ಅಂದ, ನಾ ಇದನ್ನು ಕೊಡ್ತನು, ನೀ ನನಗೇನು ಕೊಡ್ತೀಯ ಅಂದ. ಇವನ ನಾನು ನಿನಗೆ ಕೊಡ್ತನು, ನೀ ನನಗೆ ಏನು ಕೊಡ್ತಿ ಅಂತಂದಾಗ ಒಬ್ಬ ಆಳ ಮನುಷ್ಯ ಆ ಒಂಟಿ ಹಿಡ್ಕೊಂಡು ಬರಾಕತ್ತಿದ್ರಿ, ಅಪಾರ ಸಂಪತ್ತು ಭರಿತ ಒಂಟಿ. ಅವಂದ, ಏ ದೇಖೋ ये ऊंट और उसके साथ दौलत ये सब दे दूंगा. ಈ ಒಂಟಿ ಸಹಿತ ಅದ್ರ ಮ್ಯಾಲ ಏನೇನು ಐತಿಲ್ಲ ಅಪಾರ ಸಂಪತ್ತು ತಂದ ನೀ ಬಾಬಾ ಕೊಡಾಕ ಅದನ್ನೆಲ್ಲ ಕೊಡ್ತನು. ಇವ್ ನನಗೆ ಕೊಡ್ತಿ, ಕ್ಯಾ ಮುಜೆ ದೇ ದೋಗೆ ಅಂದ್ಕೊಳ್ಳಿ ಅವಂದ ಇದೇನು ಹುಚ್ಚೆ ಕಾಣ್ತೈತಂದ. ಅಲ್ಲಿ ಏನು ಶಾಣ್ಯಾನು ಇವನ ನಾ ಎಲ್ಲಾರ ಚೆಲ್ಬೇಕನ್ನಕತ್ತೀನಿ, ಇವನು ತೊಗೊಂಡು ಆ ಸಂಪತ್ತು ಕೊಡ್ತಾನಂತ. ಏನ್ಯಾಕಾಗವಲ್ದಕ, ನನಗೆ ಬೇಕಾದದ್ದು ಸಂಪತ್ತು ಅದರ ಸಿಕ್ತು, ಇವ ಏನು ಮಾಡ್ಕೊತಾನೆ ಮಾಡ್ಕೊಳತ್ತೀರಿ. ಅಚ್ಚ ದೇ ದೂಂಗ ಅನ್ನೋ, ಅಚ್ಚಲ್ಲ. ಆ ಪಾದರಕ್ಷೆ ಅವನಿಗೆ ಕೊಟ್ಟ ತಕ್ಷಣ ಆ ಒಂಟಿ ಓದ ಬಿಟ್ಟ. ಮತ್ತೆ ಎಲ್ಲಾರ ಇಲ್ಲ ಅವನಿಗಿಂತಾನಂತ ಓದ ಬಿಟ್ಟ. ಯಾವಾಗ ಆ ಪಾದರಕ್ಷೆ ತಗೊಂಡ ಅವನು ಒಂಟಿ ತಗೊಂಡ ಆ ಕಡೆ ಹೋದ್ರಿ. ಆ ಕಡೆ ಹೋದ ಕೂಡಲೇ ಇವನು ತಗೊಂಡ ಅವನ ತಲೆ ಮೇಲೆ ಇಟ್ಕೊಂಡು ಬಿಟ್ಟ. ಪಾದರಕ್ಷೆ ತಲೆ ಮೇಲೆ ಇಟ್ಕೊಂಡ. ತಲೆ ಮೇಲೆ ಇಟ್ಟುಕೊಂಡ್ರೆ ನಿರ್ವಿಕಲ್ಪ ಸಮಾಧಿ ಆಯ್ತು ಅವನಿಗೆ. ಆ ಪಾದರಕ್ಷೆಯ ಒಬ್ಬ ಮಹಾತ್ಮನ ಪಾದರಕ್ಷೆಯ ಪ್ರಭಾವ ನಿರ್ವಿಕಲ್ಪ ಸಮಾಧಿ. 4-5 ತಾಸದ ನಂತರ ಅವನಿಗೆ ಎಚ್ಚರಾತು. ಅಷ್ಟರೊಳಗನ 9-10 ಗಂಟೆ ಆಗಿತ್ತು. ಬಾಬಾ ಅವರು ರಾತ್ರಿ ನಮಾಜ್ ಮುಗಿಸ್ಕೊಂಡ್ಕ್ಯಾರಿ ಇನ್ನು ಆರಾಮ್ ಮಾಡ್ಬೇಕಂತ ಅಲ್ಲೇ ಕುಂತಿದ್ರು ಹಾಸಿಗೆ ಮೇಲೆ. ಇವ ಆ ಪಾದರಕ್ಷೆ ತಗೊಂಡು ಹೋದ. ಪಾದರಕ್ಷೆ ತಗೊಂಡು ಹೋಗಿ ಭೇಟಿಯಾಗಿ ಹೋಗಬೇಕಂತ ಹೇಳ್ತಾರೆ. 1 ದಿವಸ 2 ದಿವಸ ಇದ್ದು ಹೋಗ್ಬೇಕಂತ ಬಂದ. ಅವು ಪಾದರಕ್ಷೆ ತೊಗೊಂಡು ಬಂದವ ತಲೆ ಮೇಲೆ ಇಟ್ಕೊಂಡೆ. ಅವ್ರು ನೋಡಿದರು, ಅಪ್ಪುಗಳು ಏ ತುಜೆ ಕಹಾ ಮಿಲೆ ಅಂದರು. ಕೊಯ್ ಅಲ್ಲಾ ಕಾ ಲಾಲ ದೇ ದಿಯಾ. ಒಬ್ಬ ಬಂದಿದ್ದ ಭಕ್ತ ಕೊಟ್ಟ. ಅವಂಗ ನೀಯನ್ನು ಕೊಟ್ಟಿ ಅಂತ ಕೇಳಿದರು. ಅವಂಗ ನೀಯನ್ನು ಕೊಟ್ಟಿ. ನಾನು ಒಂಟಿ ಸಹಿತ ಅಪಾರ ಸಂಪತ್ತಿತ್ತು, ಅದನ್ನೆಲ್ಲ ಕೊಟ್ನ್ರಿ ಅಂತಂದವ. ಅದನ್ನೆಲ್ಲ ಕೊಟ್ನಿ ಅಂತ ಅನ್ನೋದಕ್ಕೆ ಕಿತನೆ ಸಸ್ತೆ ಮೇಲೆ ಯಾರೇತು, ಕಿತನೆ ಸಸ್ತೆ ಮೇಲೆ ಯಾರೇತು, ಎಷ್ಟು ಅಗ್ಗದೊಳಗೆ ತಗೊಂಡ್ಯೋ ಇವನ. ಏಕ್ಯಾ ಭೋಗ ಮತ್ತು ಮೋಕ್ಷ ಎರಡೂ ಕೊಡುವಂತಹ ಪಾದರಕ್ಷೆಯು. ನಿನಗೆ ಅಪಾರ ಭೋಗನೂ ಸಂಪತ್ತನು ಕೊಡ್ತತಿ, ಇದು ನಿನಗೆ ಮೋಕ್ಷನೂ ಕೊಡ್ತತಿ. ಅಂಥ ಪಾದರಕ್ಷೆ, ಅಂಥ ಪಾದರಕ್ಷೆ. ಬರೇ ಒಂದು ಒಂಟಿ ಮ್ಯಾಗಿನ ಸಂಪತ್ತು ಕೊಟ್ಟು ತಗೊಂಡ್ಯಲ್ಲೋ, ಎಷ್ಟು ಸ್ವೈದೊಳಗೆ ತಗೊಂಡ್ಯೋ, ಕಿತನೆ ಸಸ್ತೆ ಮೇಲೆ ಯಾರೇತು ಅಂತಂದ್ರು. अगर वो बंदा घर तक ले जाता तो जिंदगी में कामयाब होता. ಮನಿತನಕ ಓದಿದ್ದ ಅಂತಂದ್ರೆ ಅಪಾರ ಸಂಪತ್ತು ಅವ್ನಿಗೆ ಹ್ಯಾಂಗ ಬಂದು ಬೀಳ್ತಿತ್ತು. ಭೋಗ ಮೋಕ್ಷ ಎರಡೂ ಸಿಗ್ತಿದ್ದು. ಬರೀ ಒಂದು ಒಂಟಿ ಓದಿಕಾರಿ ಇದನ್ನು ಕೊಟ್ಟು ಹೋಗ್ಯಾನಂತಂದ್ರೆ ಎಷ್ಟು ಸಸ್ತಾದೊಳಗೆ ತಗೊಂಡು, ಎಷ್ಟು ಸ್ವೈದೊಳಗೆ ಅವನು ಕೊಟ್ಟು ಹೋದು ಅಂತಂದ್ರಂತೆ. ಬರೇ ಉಪದೇಶದೊಳಗೆ ಇರ್ತೈತಿ ಅಂತಲ್ಲ. ಆ ಮಹಾತ್ಮ ಉಟ್ಟು ಬಿಟ್ಟಿರುವಂಥ ವಸ್ತುಗಳು, ತೊಟ್ಟು ಬಿಟ್ಟಿರುವಂಥ ವಸ್ತುಗಳಲ್ಲಿಯೂ ಕೂಡ ಅಂಥ ಒಂದು ಶಕ್ತಿ ಇರ್ತೈತಿ ಅಂತಂದರೆ ಗುರು ತಪಸ್ವಿ ಹೆಂಗಿರಬೇಕು, ತತ್ವಜ್ಞಾನಿ ಹೆಂಗಿರಬೇಕು. ಅದಕ್ಕೆ ಬಂಧುಗಳೇ, ಗುರು ಅನ್ನುವಂಥ ಶಬ್ದಕ್ಕೆ ಅರ್ಥ ಬರೀತಾರೆ. ಗು ಅಂದ್ರೆ ಗುಣಾತೀತವಾದ, ರು ಅಂದ್ರೆ ರೂಪಾತೀತವಾದ. ಗುಣಾತೀತಮರೂಪಂಶ ಯೋ ದದ್ಯಾತ್ ಸ ಗುರು ಸ್ಮೃತ. ಗುಣಾತೀತವಾದ ರೂಪಾತೀತವಾದ ಪರವಸ್ತುವಿನ ಅನುಭವ ಯಾವ ಮಾಡಿ ಕೊಡ್ತಾನೋ ಅವನಿಗೆ ಗುರು ಅನ್ನಬೇಕು ಅಂತ ಹೇಳ್ತಾರೆ, ಹೇಳ್ಕೊಂಡು ಬರ್ತಾರೆ. ಅಂಥ ಗುರುವಿನ ಕೃಪಾ ಪ್ರತಿಯೊಬ್ಬ ಸಾಧಕನಿಗೆ ಬೇಕು.
ಭೋಗ ಮೋಕ್ಷ ನೀವು ಪಡಿಬೇಕು ಅಂತಿದ್ರಿ ಅಂತಂದರೆ ಶ್ರೇಷ್ಠ ತತ್ವಜ್ಞಾನಿಯಾದಂಥ ಗುರುಗಳ ಕೃಪಾ ಪಡಿಬೇಕು. ಅಂಥ ಎಲ್ಲ ಲಕ್ಷಣಗಳನ್ನು ನಾವು ಗಣಪತರಾವ್ ಮಹಾರಾಜರಲ್ಲಿ ಕಾಣ್ತಿದ್ದೀವಿ. ಅವನ್ನೆಲ್ಲ ಅವ್ರನ್ನ ನೋಡಿದವರು ನೀವು ಎಷ್ಟು ಜನ ಆಗಿರೋ ಗೊತ್ತಿಲ್ಲ. ಆದರೆ ನಮ್ಮ ಕಾಲಕ್ಕೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಗಳು, ಅಪರೋಕ್ಷ ಅನುಭವಿಗಳು ಅಂತಂದ್ರೆ ಅವರಿದ್ದರು. ಕೆಲವೊಂದು ಜನ ಅದರ ಬೆರಳು ಎಳಿಕೆ ಮ್ಯಾಲೆ ನಮ್ಮ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು, ಕೆಲವೊಂದು ಜನ ಸೂಫಿ ಸಂತರು ಅದಾರ, ಭಾಳ ಕಡಿಮೆ ಅದಾರ. ಅವರೆಲ್ಲ ನಾವೇನು ಮಾಡ್ತೀವಿ, ಅವ್ರನ್ನ ಏನೋ 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 ತಿಳ್ಕೊಂಡಿರ್ತೀವಿ, ಏನೋ ಮಾಡ್ತಿರ್ತೀವಿ. ಅವರು ಎಲ್ಲಕ್ಕೂ ಅತೀತ ಇರ್ತಾರೆ. ಅವ್ರು ಜಾತಿ ಮತ ಪಂಥ ಸಂಪ್ರದಾಯ ಎಲ್ಲದಕ್ಕೂ ಅತೀತ. ಹೆಂಗೆ ಆಕಾಶ ಅತೀತ ಐತಲ್ಲ, ಹಂಗೆ ಪರಬ್ರಹ್ಮ ಹೆಂಗೆ ಅತೀತ ಐತಲ್ಲ, ಹಂಗೆ ಪರಬ್ರಹ್ಮ ಸ್ವರೂಪರೇ ಅವರೆಲ್ಲ ಜ್ಞಾನಿಗಳು, ಅಂಥ ಅತೀತರು. ಅಂಥ ಸಮರ್ಥ ಸದ್ಗುರುಗಳ ಕೃಪೆ ಪಡಿಬೇಕಾದದ್ದು ಸಾಧಕರ ಕರ್ತವ್ಯ. ಯಾವ ಪಡಿತಾನೋ ಆವ ಧನ್ಯನಾಗ್ತಾನೋ, ಭೋಗ ಮೋಕ್ಷ ಎರಡೂ ಪಡಿತಾನೋ ಅನ್ನುವಂಥ ಮಾತನ್ನು ಹೇಳ್ತಾ ಅಂಥ ಗುರುಗಳ ಕೃಪಾ ಇರಬೇಕು ಅಂತ ಹೇಳಿ ಈ ಶುಭ ಸಂದರ್ಭದೊಳಗೆ ಪುಣ್ಯಾತ್ಮರೇ ನಿಮ್ಮ ಜೊತೆಗೆ ಏನೋ 4 ವಿಚಾರ ಹಂಚಿಕೊಳ್ಳುವಂಥ ಒಂದು ಅವಕಾಶ ನನಗೂ ಪ್ರಾಪ್ತ ಆಯಿತು. ಅದಕ್ಕೆ ಡಾಕ್ಟರ್ ದಾನಿ ಅವರಿಗೆ, ಅವರೆಲ್ಲ ಬಳಗಕ್ಕೆ ಮತ್ತು ಅಭಿನಂದನೆಗಳನ್ನ ಹೇಳಬೇಕಾಗ್ತದೆ. ಅವರು ಹೇಳಿದ್ದ ಮಾತ್ರಕ್ಕೆ ತಾವೆಲ್ಲ ಇಷ್ಟು ಜನ ಸಂತೋಷಲಿ ಕುಂತು ಕೇಳಿದಿರಲ್ಲ, ಬಂದ್ರಿ ಕುಂತ್ರಿ ಕೇಳಿದ್ರಿ. ನಾವು 6 ಗಂಟೆಗೆ ಬರಬೇಕಾಗಿತ್ತು, ಹೆಚ್ಚು ಕಡಿಮೆ ಆಯಿತು. ಅಲ್ಲಿ ಕಾರ್ಯಕ್ರಮ 6:15 ಮುಗೀತು. ಆ ಬಳಿಕ ಹಂಗೂ ಹಿಂಗೂ ಆಗಿ ಅಡೆತಡೆಗಳಾದವು, ಲೇಟಾಗಿ ಬಂದೀವಿ. ಆದರೂ ನೀವೆಲ್ಲ ಇಷ್ಟೊತ್ತಿನವರೆಗೆ ಕೂತ್ಕೊಂಡು ಕೇಳಿದ್ರಲ್ಲ, ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.